ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕ್ಲಾಸ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್ ಕುರಿತಂತೆ ಎಷ್ಟೋ ಪ್ರಾಬ್ಲಮ್ಸ್ನ ನಾವು ಮಾಡಿದೀವಿ ಆಗಲೇ. ಅಸೈನ್ಮೆಂಟ್ಸ್ ಕೊಟ್ಟಿದ್ದೆ 5 ಕ್ವೆಶನ್ಸ್. ಅದು ನೋಟ್ಬುಕ್ಕಲ್ಲಿ ಮಾಡಿದಿರ ಅನ್ಸುತ್ತೆ. ಈ ಪ್ರಾಬ್ಲಮ್ ಕೂಡ ಆಗಿತ್ತು. ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಕೇಳಿದ್ದಾರೆ, ಇದು ಆಗಿತ್ತು. ಇದು ಕೂಡ ಆಗಿದೆ PPT ನಲ್ಲಿ. ಇದು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್. ಸೇಮ್ ಪ್ರಾಬ್ಲಮ್, ಇನ್ಕಮ್ ಸ್ಟೇಟ್ಮೆಂಟ್, ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಮತ್ತೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್. ಅಬ್ಸಲ್ಯೂಟ್ ಚೇಂಜ್ ಮತ್ತೆ ಪರ್ಸೆಂಟೇಜ್ ಚೇಂಜ್ ಎರಡನ್ನೂ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಕಾಮನ್ ಸೈಜಿಗೆ ಬರೋಣ. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಮತ್ತೆ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್. ಕಾಮನ್ ಸೈಜಿಗೆ ಬರೋಣ. ಈಗ ಕಂಪ್ಯಾರಿಟಿವ್ ಅಂದ್ರೆ ಕಂಪೇರ್ ಮಾಡೋದಾಯ್ತು. ಲಾಸ್ಟ್ ಇಯರ್ ಫಿಗರ್ಸ್ ನ ಕಂಪೇರ್ ಮಾಡಿ ಅಬ್ಸಲ್ಯೂಟ್ ಚೇಂಜ್ ಮತ್ತೆ ಪರ್ಸೆಂಟೇಜ್ ಚೇಂಜ್ ಎರಡನ್ನ ನಾವು ಮಾಡ್ತಾ ಇದ್ವಿ. ಅಬ್ಸಲ್ಯೂಟ್ ಚೇಂಜ್ ಅಂದ್ರೆ ಎಷ್ಟು ಆಡ್ ಆಗಿದೆ ಅಥವಾ ಎಷ್ಟು ಮೈನಸ್ ಆಗಿದೆ ಅಂತ ಬರಿತಾ ಇದ್ವಿ. ಮತ್ತೆ ಪರ್ಸೆಂಟೇಜ್ ಚೇಂಜ್ ಅಲ್ಲಿ ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ಅದನ್ನ ಮೆನ್ಷನ್ ಮಾಡ್ತಾ ಇದ್ವಿ. ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ಅದನ್ನ ಮೆನ್ಷನ್ ಮಾಡ್ತಾ ಇದ್ವಿ. ಅದು ಕಂಪ್ಯಾರಿಟಿವ್. ಕಾಮನ್ ಸೈಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲೂ ಕೂಡ ನೀವು ಪರ್ಸೆಂಟೇಜ್ ಅಲ್ಲೇ ಮೆನ್ಷನ್ ಮಾಡ್ತೀರಾ, ಆದ್ರೆ ಹಿಂದಿನ ವರ್ಷದ ಕಂಪೇರ್ ಮಾಡಲ್ಲ. ಟೋಟಲ್ ಅಲ್ಲಿ ಎಷ್ಟಿದೆ ಅಂತ. ಟೋಟಲ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಕೇಳಿದ್ದಾರೆ. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಇಲ್ಲಿ 2 ವರ್ಷದ್ದು ಫಿಗರ್ಸ್ ಕೊಟ್ಟಿದ್ದಾರೆ. 2013 ಮತ್ತೆ 2014 2 ವರ್ಷಕ್ಕೆ ಕೊಟ್ಟಿದ್ದಾರೆ. ಲಯಬಿಲಿಟೀಸ್ ಅಂಡ್ ಕ್ಯಾಪಿಟಲ್ ಮತ್ತೆ ಅಸೆಟ್ಸ್. ಈಗ ಟೋಟಲ್ ಲಯಬಿಲಿಟೀಸ್ 8,62,000 ಇದೆ 2013 ಅಲ್ಲಿ. So 2013 ಅಲ್ಲಿ 8,62,000 ಇದೆ. ಪ್ರತಿಯೊಂದು ಐಟಮ್ನು ಈ ಟೋಟಲ್ ಅಲ್ಲಿ ಎಷ್ಟು ಪರ್ಸೆಂಟ್ ಇದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ 4 lakh ಇದೆ ಈಕ್ವಿಟಿ ಶೇರ್ ಕ್ಯಾಪಿಟಲ್. 4 lakh ಡಿವೈಡೆಡ್ ಬೈ 8,62,000 ಇಂಟು 100 ಅಂದ್ರೆ ಈ 4 lakh 8,62,000 ಅಲ್ಲಿ ಎಷ್ಟು ಪರ್ಸೆಂಟ್ ಬರುತ್ತೆ ಅಂತ ಕ್ಯಾಲ್ಕುಲೇಟರ್ ಓಪನ್ ಮಾಡ್ತೀನಿ, ಮಾಡಿ ನೋಡಿ. 4 lakh divided by 8,62,000 ಇಂಟು 100. ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಅದು 46.40%. 46.40% ಬರುತ್ತೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕಾಮನ್ ಸೈಜ್ ಫಿಗರ್ಸ್ ಅಲ್ಲಿ ಹೇಳಬೇಕು ಅಂದ್ರೆ 46.40%. ನೆಕ್ಸ್ಟ್ ತಗೊಳ್ಳಿ ಡಿಬೆಂಚರ್ಸ್. ಡಿಬೆಂಚರ್ಸ್ 2 lakh ಇದೆ. 2 lakh ಈ 8,62,000 ಅಲ್ಲಿ ಎಷ್ಟು ಪರ್ಸೆಂಟ್ ಬರುತ್ತೆ ಮಾಡಿ. 2 lakh divided by 8,62,000 ಇಂಟು 100. ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ 23.20%. 23.20%. ಹಾಗೇನೆ ಎಲ್ಲದಕ್ಕೂ ಮಾಡ್ಕೊಂಡು ಹೋಗ್ಬೇಕು. ಸನ್ರಿ ಕ್ರೆಡಿಟರ್ಸ್ ಮಾಡಬೇಕು. 2,55,000
2,55,000 ಡಿವೈಡೆಡ್ ಬೈ 8,62,000 ಇಂಟು 100. ಆಮೇಲೆ ಬ್ಯಾಂಕ್ ಓವರ್ ಡ್ರಾಫ್ಟ್ 7,000 ಡಿವೈಡೆಡ್ ಬೈ 8,62,000 ಇಂಟು 100. ಸೊ ಹಾಗೆ. ಸೊ ಪ್ರತಿಯೊಂದನ್ನು ನಾವು ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ಅಂದ್ರೆ ಆಸ್ ಎ ಪರ್ಸೆಂಟೇಜ್ ಆಫ್ ದ ಟೋಟಲ್ ಲಯಬಿಲಿಟೀಸ್ ನಾವು ಪ್ರೆಸೆಂಟ್ ಮಾಡ್ತಾ ಹೋಗ್ಬೇಕು. ಜಾಯಿನ್ ಆಗ್ತಿದ್ದಾರೆ. ಓಕೆ. ಸೊ ಪ್ರತಿಯೊಂದು ಫಿಗರ್ ಏನಿದೆ ಇದನ್ನ ಆಸ್ ಎ ಪರ್ಸೆಂಟೇಜ್ ಆಫ್ ದ ಟೋಟಲ್ ನಾವು ಪ್ರೆಸೆಂಟ್ ಮಾಡ್ತಾ ಹೋಗ್ಬೇಕು. ಸೊ ಇಷ್ಟು ಲಯಬಿಲಿಟೀಸ್ ಆಫ್ 2013 ಆಯ್ತು. ನೆಕ್ಸ್ಟ್ ಅಸೆಟ್ಸ್ ಆಫ್ 2013. ಸೊ ಇಲ್ಲೂ ಅಷ್ಟೇನೆ. ಅಸೆಟ್ಸ್ ಅಷ್ಟೇ ಇದೆ 8,62,000. ಸೊ ಇಲ್ಲಿ ಪ್ರತಿಯೊಂದು ಐಟಮ್ನು ನಾವು ಆಸ್ ಎ ಪರ್ಸೆಂಟೇಜ್ ಆಫ್ ದ ಟೋಟಲ್ ಪ್ರೆಸೆಂಟ್ ಮಾಡ್ತಾ ಹೋಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಪ್ಲಾಂಟ್ ಅಂಡ್ ಮಿಷನರಿ 1 lakh ಇದೆ. ಸೊ 1 lakh. ಸೊ ಈ 1 lakh ಈ 8,62,000 ಅಲ್ಲಿ ಅಂದ್ರೆ ಟೋಟಲ್ ಅಲ್ಲಿ ಎಷ್ಟು ಪರ್ಸೆಂಟ್ ಇದೆ ಕ್ಯಾಲ್ಕುಲೇಟರ್ ಮಾಡೋಣ. 1 lakh divided by 8,62,000 into 100. 11.60%. 11.60%. ಸೊ ಪ್ಲಾಂಟ್ ಅಂಡ್ ಮಿಷನರಿ ಅಷ್ಟಿದೆ. ಹಾಗೇನೆ ಎಲ್ಲಾ ಐಟಮ್ಸ್ಗೂ ಮಾಡಬೇಕು. ಪ್ಲಾಂಟ್ ಅಂಡ್ ಬಿಲ್ಡಿಂಗ್, ಇನ್ವೆಸ್ಟ್ಮೆಂಟ್ಸ್, ಸನ್ರಿ ಡೆಟಾರ್ಸ್, ಕ್ಯಾಶ್ ಇನ್ ಹ್ಯಾಂಡ್. ಸೊ ಟೋಟಲ್ ಅಸೆಟ್ಸ್ ಅಲ್ಲಿ ಅದು ಎಷ್ಟು ಪರ್ಸೆಂಟ್ ಇದೆ ಅಂತ. ಸೊ ಇದು 2013 ಆಯ್ತು. 2014ಗೂ ಹಾಗೆ ಮಾಡಬೇಕು. 2014ಗೂ ಕೂಡ ಹಾಗೆ. ಸೊ ಇಲ್ಲಿ ಫಿಗರ್ಸ್ ಚೇಂಜ್ ಇದೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ 6 lakh ಇದೆ. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ 6 lakh ಇದೆ. ಟೋಟಲ್ ಲಯಬಿಲಿಟೀಸ್ 10,52,000 ಇದೆ. 10,52,000. ಸೊ ಈ ಟೋಟಲ್ ಅಲ್ಲಿ 6 lakh ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟರ್ ಮಾಡಿದ್ರೆ 6 lakh divided by 10,52,000 into 100. 57.03% ಫಸ್ಟ್ ಬರುತ್ತೆ. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ 2014 ಅಲ್ಲಿ ಅಷ್ಟು ಬರುತ್ತೆ 57.03%. ಹಾಗೆ ಎಲ್ಲದಕ್ಕೂ ಮಾಡಬೇಕು. ಡಿವೆಂಚರ್ಸ್ 3,25,000 ಇದೆ. 3,25,000 ಡಿವೈಡೆಡ್ ಬೈ 10,52,000 ಇಂಟು 100 ಎಷ್ಟೋ ಪರ್ಸೆಂಟೇಜ್ ಬರುತ್ತೆ. ಇದಕ್ಕೂ ಹಾಗೆ ಮಾಡಬೇಕು. ಸನ್ರಿ ಕ್ರೆಡಿಟರ್ಸ್ ಮತ್ತೆ ಬ್ಯಾಂಕ್ ಓವರ್ ಡ್ರಾಫ್ಟ್. ಸೊ ಪರ್ಸೆಂಟೇಜ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಟೋಟಲ್ ಮಾಡಿದಾಗ 100 ಬರ್ಬೇಕು. ನಿಮ್ಗೆ 100 ಬರ್ಬೇಕು. ಯಾಕಂದ್ರೆ ನಾವು 100% ಅಂತ ತಗೊಂಡಿರೋದು ಈ ಟೋಟಲ್ ಲಯಬಿಲಿಟೀಸ್ ನ. ಸೊ ಇದು 100%. 10,52,000 ಏನಿದೆ ದಿಸ್ ಇಸ್ 100%. ಸೊ ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ಮೇಲೆ ಆ ಪರ್ಸೆಂಟೇಜಸ್ ನ ಟೋಟಲ್ ಮಾಡಿದ್ರು ನಮ್ಗೆ 100% ಬರ್ಬೇಕು. ಹಾಗೆ. ಸೊ ನೆಕ್ಸ್ಟ್ ಅಸೆಟ್ಸ್ ಇದೆ 2014. ಸೊ ಅಸೆಟ್ಸ್ ಟೋಟಲ್ ಅಷ್ಟೇ ಇರುತ್ತೆ 10,52,000. ಎಲ್ಲದನ್ನು ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ನಾವು ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಫಸ್ಟ್ ಇದೆ ಪ್ಲಾಂಟ್ ಅಂಡ್ ಮಿಷನರಿ 2 lakh ಇದೆ. ಸೊ ಈ 2 lakh ಟೋಟಲ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ. ಜಾಯಿನ್ ಆಗ್ತಾನೆ ಇದ್ದಾರೆ. ಸೊ ಈ 2 lakh
ಟೋಟಲ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ. 2 lakh divided by 10,52,000. 10,52,000 divided by, sorry, into 100. 19.01%. 19.01% ಇದೆ ಪ್ಲಾಂಟ್ ಅಂಡ್ ಮಿಷನರಿ. ಹಾಗೇನೆ ಎಲ್ಲದಕ್ಕೂ ಮಾಡಬೇಕು. 5,40,000 ಡಿವೈಡೆಡ್ ಬೈ ಇದಕ್ಕೂ ಮಾಡಬೇಕು. ಸೊ ಎಲ್ಲ ಐಟಮ್ಸ್ಗೂ ಅದೇ ತರ ಮಾಡಬೇಕು. ಒಟ್ಟಲ್ಲಿ ಟೋಟಲ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅದು ಅಂತ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ಸಾಲ್ವ್ಡ್ ಕಾಮನ್ ಸೈಜ್ ಶೀಟ್ ಇದೆ. ಸೊ ಇದು ಆನ್ಸರ್. ಸೊ ಈ ತರ ಮಾಡ್ಕೋಬೇಕು ನೀವು ಟೇಬಲ್. ಸೊ ನೋಟ್ ಬುಕ್ ತೆಗಿರಿ. ಕ್ವೆಶ್ಚನ್ ನ ಬರ್ಕೊಂಡಿದ್ರ ಅನ್ಸುತ್ತೆ. ಬರ್ಕೊಂಡಿಲ್ಲ ಅಂದ್ರೆ ಬರ್ಕೊಳ್ಳಿ. ಈ ಕ್ವೆಶ್ಚನ್ ಬರ್ಕೊಳ್ಳಿ. ಇದು 6 ಮಾರ್ಕ್ಸ್ ಕ್ವೆಶ್ಚನ್. ಕ್ವೆಶ್ಚನ್ ಬರ್ಕೊಳ್ಳಿ. ಅಡ್ಮಿಟ್ ನಾನು ಸ್ವಲ್ಪ ಝೂಮ್ ಮಾಡ್ತೀನಿ. ಇಲ್ಲಾಂದ್ರೆ ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ. ಸ್ಕ್ರೀನ್ ಶಾಟ್ ತಗೊಂಡು ಆಮೇಲೆ ಅದನ್ನ ಕ್ವಶನ್ ತಗೊಳ್ಳಿ, ಬರ್ಕೊಳ್ಳಿ ನೋಟ್ಬುಕ್ ಅಲ್ಲಿ. ಸೊ ಈಗ ಸೊಲ್ಯೂಷನ್ ಹೋಗೋಣ. ಸ್ಕ್ರೀನ್ ಶಾಟ್ ತಗೊಳ್ಳಿ. ನೆಕ್ಸ್ಟ್ ಸೊಲ್ಯೂಷನ್. ಈ ತರ ಟೇಬಲ್ ಮಾಡ್ಕೊಳ್ಳಿ. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಫಾರ್ 2013 and 2014. ಪರ್ಟಿಕ್ಯುಲರ್ಸ್ 31st March 2013. ಅದರಲ್ಲಿ ಕ್ವೆಶ್ಚನ್ ಅಲ್ಲಿ ಕೊಟ್ಟಿರುವಂತ ಅಮೌಂಟ್ ಮತ್ತೆ ಪರ್ಸೆಂಟೇಜ್ ಆಫ್ ಟೋಟಲ್. ನೆಕ್ಸ್ಟ್ 31st March 2014. ಅದರಲ್ಲೂ ಹಾಗೇನೆ ಕ್ವೆಶ್ಚನ್ ಅಲ್ಲಿ ಕೊಟ್ಟಿರುವಂತ ಅಮೌಂಟ್ ಮತ್ತೆ ಪರ್ಸೆಂಟೇಜ್ ಆಫ್ ಟೋಟಲ್. ಸೊ ಕಂಪ್ಯಾರಿಟಿವ್ ಅಲ್ಲಿ ಏನಾಗ್ತಿತ್ತು ಅಂದ್ರೆ ಆಬ್ಸಲ್ಯೂಟ್ ಚೇಂಜ್ ಮತ್ತೆ ಪರ್ಸೆಂಟೇಜ್ ಚೇಂಜ್ 2 ಕಾಲಮ್ ನ ಆಡ್ ಮಾಡ್ತಾ ಇದ್ವಿ. ಆದ್ರೆ ಇಲ್ಲಿ ಒಂದೇ ಕಾಲಮ್ ಆಡ್ ಮಾಡೋದು, ಪರ್ಸೆಂಟೇಜ್ ಆಫ್ ಟೋಟಲ್. ಒಂದೇ ಕಾಲಮ್ ಆಡ್ ಮಾಡೋದು. ಫಸ್ಟ್ ಬರ್ಕೊಳ್ಳಿ ಲಯಬಿಲಿಟೀಸ್ ಐಟಮ್ಸ್ ಎಲ್ಲ. ಈಕ್ವಿಟಿ ಶೇರ್ಸು, ಡಿಬೆಂಚರ್ಸ್, ಕ್ರೆಡಿಟರ್ಸ್ ಮತ್ತೆ ಓವರ್ ಡ್ರಾಫ್ಟ್ ಎಲ್ಲ ಕ್ವಶನ್ ಅಲ್ಲಿ ಕೊಟ್ಟಿರೋ ಹಾಗೇನೆ ಈ ಅಮೌಂಟ್ ಎಲ್ಲ ಬರ್ಕೊಳ್ಳಿ. ಇದು ಅದರ ಟೋಟಲ್ 8,62,000. ಸೊ ಅದರ ಪರ್ಸೆಂಟೇಜಸ್ ಈ 8,62,000 ಏನಿದೆ, ದಿಸ್ ಈಸ್ 100%. ಸೊ ಅದಕ್ಕೆ ಇಲ್ಲಿ 100 ಅಂತ ಕೊಟ್ಟಿರೋದು.
ಸೊ ಟೋಟಲ್ ಲಯಬಿಲಿಟೀಸ್ ಏನಿದೆ ದಟ್ ಈಸ್ 100%, 8,62,000. ಸೊ ಇದನ್ನೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಆಸ್ ಎ ಪರ್ಸೆಂಟೇಜ್ ಆಫ್ ದಿಸ್ ಟೋಟಲ್ ಮಾಡ್ತೀವಿ ಅಷ್ಟೇ. ಇಷ್ಟಿಷ್ಟು ಬರುತ್ತೆ ಪರ್ಸೆಂಟೇಜಸ್. ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ನಿಮ್ಗೆ 100% ಬರಬೇಕು. ಹಾಗಿದ್ರೆ ಮಾತ್ರ ಕರೆಕ್ಟ್ ಇದೆ ಅಂತ. ಇದೆಲ್ಲ ಟೋಟಲ್ ಮಾಡಿದ್ರೆ 100 ಬರಬೇಕು. ಇದನ್ನೆಲ್ಲ ಟೋಟಲ್ ಮಾಡಿದ್ರೆ 8,62,000 ಬರುತ್ತೆ. ಹಾಗೆ 2014ಗೂ ಮಾಡಿ. ಕ್ವಶನ್ ಇರೋ ಅಮೌಂಟ್ಸ್ ಇವೆಲ್ಲ ಇದೆಲ್ಲ ಟೋಟಲ್ ಮಾಡಿದ್ರೆ 10,52,000. ಅದನ್ನ ಅದೇ ತರ ಪರ್ಸೆಂಟೇಜ್ ಅಲ್ಲಿ ಲೆಕ್ಕ ಮಾಡಿ. ಸೊ 10,52,000 ಏನಿದೆ ದಿಸ್ ಈಸ್ 100%. 2014ಗೆ ದಿಸ್ ಈಸ್ 100%. ಸೊ ಪ್ರತಿಯೊಂದು ಐಟಮ್ ಕೂಡ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಇದೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. 2013ಗೆ ಮಾಡಿದ್ವಲ್ಲ ಹಾಗೇನೆ 6 lakh ಆಗ್ಲೇ ಹೇಳಿದ್ನಲ್ಲ, 6 lakh divided by 10,52,000 into 100. 3,25,000 divided by 10,52,000 into 100. 1,17,000 divided by 10,52,000 into 100. ಹಾಗೇನೆ 10,000 divided by 10,52,000 into 100. ಸೊ ಹಾಗೆ ಮಾಡ್ತಾ ಮಾಡ್ತಾ ಈ ಪರ್ಸೆಂಟೇಜಸ್ ಎಲ್ಲ ಬರುತ್ತೆ. ಸೊ ಇದನ್ನೆಲ್ಲ ಟೋಟಲ್ ಮಾಡಿದ್ರೆ 100 ಬರಬೇಕು. ಇದನ್ನೆಲ್ಲ ಟೋಟಲ್ ಮಾಡಿದ್ರೆ 10,52,000 ಬರುತ್ತೆ. ಹಾಗಿದ್ರೆ ಕರೆಕ್ಟ್ ಇದೆ. ಸೊ ಈಗ ಬಂದವರು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಕ್ವೆಶ್ಚನ್ ಕೊಟ್ಟಿದ್ದೀನಿ. ಸೊ ಈ ತರ ನೀವು ಟೇಬಲ್ ಮಾಡ್ಕೋಬೇಕಾಗುತ್ತೆ. ಇದು ಸೊಲ್ಯೂಷನ್. ಸೊ ಈ ತರ ಟೇಬಲ್ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ಲಯಬಿಲಿಟಿ ಐಟಮ್ಸ್ ಎಲ್ಲ ಬರ್ಕೊಳ್ಳಿ, ಅದ್ರ ಅಮೌಂಟ್ ಬರ್ಕೊಳ್ಳಿ. ಕ್ವೆಶ್ಚನ್ ಅಲ್ಲಿ ಕೊಟ್ಟಿರೋದು ಸೊ 2 ವರ್ಷಕ್ಕೆ ಕೊಟ್ಟಿದ್ದಾರೆ, 2013 ಮತ್ತೆ 2014. ಸೊ ಇಲ್ಲಿ ನೀವು ಒಂದೇ ಒಂದು ಕಾಲಮ್ ನ ಆಡ್ ಮಾಡಬೇಕು, ಪರ್ಸೆಂಟೇಜ್ ಅಂತ, ಪರ್ಸೆಂಟೇಜ್ ಆಫ್ ಟೋಟಲ್. ಕಂಪ್ಯಾರಿಟಿವ್ ಅಲ್ಲಾದ್ರೆ 2 ಆಡ್ ಮಾಡ್ತಿರಲ್ಲ, ಅಬ್ಸಲ್ಯೂಟ್ ಚೇಂಜ್ ಮತ್ತೆ ಪರ್ಸೆಂಟೇಜ್ ಚೇಂಜ್ ಅಂತ. ಸೊ ಇಲ್ಲಿ ಬರೀ ಪರ್ಸೆಂಟೇಜ್ ಅಷ್ಟೇನೆ. ಸೊ ಪ್ರತಿಯೊಂದು ಐಟಮ್ ಕೂಡ ಟೋಟಲ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ಬೇಕು. 2014ಗೂ ಅಷ್ಟೇನೆ ಮೆನ್ಷನ್ ಮಾಡ್ತಾ ಹೋಗ್ಬೇಕು, 2 ವರ್ಷಕ್ಕೆ. ನೆಕ್ಸ್ಟ್ ಹೋಗೋಣ ಅಸೆಟ್ಸ್ಗೆ. ಸೊ ಅಸೆಟ್ಸ್ ಹಾಗೆ ಬರ್ಕೊಳ್ಳಿ, ಕ್ವಶನ್ ಅಲ್ಲಿ ಹೇಗಿದೆ ಹಾಗೇನೆ ಬರ್ಕೊಳ್ಳಿ. ಸೊ ಅದನ್ನ ಇಲ್ಲಿ ಪರ್ಸೆಂಟೇಜಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗಿ. 8,62,000 ಏನಿದೆ ದಟ್ ಈಸ್ 100%. ಸೊ ಇಂಡಿವಿಜುವಲ್ ಐಟಮ್ಸ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಮಾಡ್ಕೊಂಡು ಹೋಗ್ಬೇಕು. ಸೊ ಇದೆಲ್ಲ ಟೋಟಲ್ ಮಾಡಿದ್ರೆ 100 ಬರಬೇಕು. ಹಾಗೇನೆ 2014ಗೆ ಇದೆಲ್ಲ ಅಮೌಂಟ್ಸ್ ಬರ್ಕೊಳ್ಳಿ ಕ್ವಶನ್ ಅಲ್ಲಿ, ಮತ್ತೆ ಪರ್ಸೆಂಟೇಜಸ್ ಹಾಗೆ ಕ್ಯಾಲ್ಕುಲೇಟ್ ಮಾಡಿ. ಇದೆಲ್ಲ ಟೋಟಲ್ ಮಾಡಿದ್ರೆ 100 ಬರಬೇಕು. ಇದೆಲ್ಲ ಟೋಟಲ್ ಮಾಡಿದ್ರೆ 10,52,000 ಬರಬೇಕು. ಎಷ್ಟು ಆನ್ಸರ್? ಇದು ಕಷ್ಟ ಏನಿಲ್ಲ. ಸೊ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ. ಮತ್ತೆ ಆದಷ್ಟು 2 ಡೆಸಿಮಲ್ಸ್ ತಗೊಳ್ಳಿ. 2 ಡೆಸಿಮಲ್ಸ್ ಇರಬೇಕು, ರೌಂಡ್ ಆಫ್. ನೆಕ್ಸ್ಟ್ ಹೋಗೋಣ. ಇದು ಚಿಕ್ಕ ಪ್ರಾಬ್ಲಮ್ ಇದು ಅಷ್ಟೇ. ಸೊ ಇದು ಎಕ್ಸ್ಪ್ಲೈನ್ ಮಾಡಿದೆ ಇಲ್ಲಿ. ಈಕ್ವಿಟಿ ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ ಇದು. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಹೇಗೆ ಬಂತು ಪರ್ಸೆಂಟೇಜು? ಈಕ್ವಿಟಿ ಕ್ಯಾಪಿಟಲ್ ಡಿವೈಡೆಡ್ ಬೈ ಟೋಟಲ್ ಲಯಬಿಲಿಟೀಸ್ ಇಂಟು 100 ಮಾಡಿದ್ರ 4 lakh divided by 8,62,000 into 100, 46.40%.
ಸೊ ಅದೇ ತರ ಎಲ್ಲ ಐಟಮ್ಸ್ಗೂ ಮಾಡ್ತಾ ಹೋಗ್ಬೇಕು. ಸೊ ಟೋಟಲ್ ಲಯಬಿಲಿಟೀಸ್ ಅಷ್ಟೇ ತಗೋಬೇಕು, 8,62,000 ತಗೋಬೇಕು 2013ಗೆ. ಸೊ ಇದನ್ನೇ ನೀವು ಬರಿಬೇಕಾಗಿಲ್ಲ ಆನ್ಸರ್ ಅಲ್ಲಿ, ಟೇಬಲ್ ಅಲ್ಲಿ ಕರೆಕ್ಟ್ ಆಗಿ ಮಾಡಿದ್ರೆ ಸಾಕು. ಇದನ್ನೇನು ಪ್ರತಿಯೊಂದಕ್ಕೂ ಈ ತರ ಆನ್ಸರ್ ಅಲ್ಲಿ ತೋರಿಸ್ಬೇಕಾಗಿಲ್ಲ. ಸೊ ನೆಕ್ಸ್ಟ್ ಹೋಗೋಣ. ಸೊ ಇದು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟು ಇದಾಗಿದೆ, ಕೊಟ್ಟಿದ್ದೀನಿ ಇದು. ಮತ್ತೆ ಕಾಮನ್ ಸೈಜ್ ಇದೆ. ಇದು ಕಾಮನ್ ಸೈಜ್, ಕ್ವೆಶ್ಚನ್ ಅಲ್ಲಿ ಕಂಪ್ಯಾರಿಟಿವ್ ಅಂತಿದೆ, ಕಾಮನ್ ಸೈಜ್. ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಇದು, ನಾಟ್ ಬ್ಯಾಲೆನ್ಸ್ ಶೀಟ್. ಸೊ ಇಲ್ಲಿ ನೋಡಿ, ಇಲ್ಲಿ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಸೊ ಅದಕ್ಕೆ ಡೇಟಾ ಕೊಟ್ಟಿದ್ದಾರೆ, 2013 ಮತ್ತೆ 2014 2 ವರ್ಷಕ್ಕೆ ಕೊಟ್ಟಿದ್ದಾರೆ. ಸೇಲ್ಸ್, ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್, ಅಡ್ಮಿನ್, ಸೆಲ್ಲಿಂಗ್, ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್, ಅದರ್ ಇನ್ಕಮ್ಸ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ಇಷ್ಟಿದೆ. ಸೊ ಈ ಕ್ವಶನ್ ನ ಕಾಪಿ ಮಾಡ್ಕೊಳ್ಳಿ, ಇಲ್ಲ ಸ್ನ್ಯಾಪ್ ತಗೊಳ್ಳಿ, ಫೋಟೋ ತಗೊಳ್ಳಿ, ಸ್ಕ್ರೀನ್ ಶಾಟ್. ಸೊ ಇದು ಕೂಡ ಸಿಂಪಲ್ ಇದೆ. ಕ್ವಶನ್ ಬರ್ಕೊಳ್ಳಿ. ಸೊಲ್ಯೂಷನ್ ಹೋಗೋಣ. ಫೋಟೋ ತಗೊಂಡ್ಬಿಡಿ, ಕ್ವೆಶ್ಚನ್ ಸ್ಕ್ರೀನ್ ಶಾಟ್. ಓಕೆ, ನೆಕ್ಸ್ಟ್ ಸೊಲ್ಯೂಷನ್ ನೋಡೋಣ. ಈಗ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಬಂತಿಲ್ಲಿ. ಬ್ಯಾಲೆನ್ಸ್ ಶೀಟ್ ಆದ್ರೆ ಏನ್ ಮಾಡ್ತಿದ್ವಿ, ಟೋಟಲ್ ಲಯಬಿಲಿಟೀಸ್ ಅಲ್ಲಿ ಅದನ್ನ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಅಸೆಟ್ಸ್ ಆದ್ರೆ ಟೋಟಲ್ ಅಸೆಟ್ಸ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಯಾವ್ದಾದ್ರು ಒಂದು ಫಿಗರ್ ತಗೋಬೇಕಲ್ಲ, ಅದೇ ತರ ಟೋಟಲ್ ಅಂತ ಹೇಳಿ. ಸೊ ಅದನ್ನ ಸೇಲ್ಸ್ಗೆ ತಗೋತೀವಿ. ಸೇಲ್ಸ್, ಸೊ ಸೇಲ್ಸ್ ಫಿಗರ್ ಏನಿದೆ 2013ಗೆ 10 ಲ್ಯಾಕ್ ಇದೆ. ಸೊ ಅದನ್ನ 100% ಅಂತ ತಗೋತೀವಿ. ಹಾಗೇನೆ 8 ಲ್ಯಾಕ್ ಇದೆ 2014 ಅಲ್ಲಿ, ಅದನ್ನ 100% ಅಂತ ತಗೋತೀವಿ. ಸೊ ಸೇಲ್ಸ್ ನ 100% ಅಂತ ತಗೋತೀವಿ. ಸೊ ದಟ್ ಈಸ್ ಟೋಟಲ್, ಸೇಲ್ಸ್ ಇಸ್ ಟೋಟಲ್. ಸೊ ಹಾಗೆ ತಗೊಂಡು ಪ್ರತಿಯೊಂದನ್ನು ಸೇಲ್ಸ್ಗೆ ಕಂಪೇರ್ ಮಾಡಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಈಗ ಸೇಲ್ಸ್ ಅಂತ ಫಸ್ಟ್ ಎಂಟರ್ ಮಾಡಿದ್ವಿ, ಅದನ್ನ 100% ಅಂತ ತಗೊಂಡ್ವಿ. ಸೇಲ್ಸ್ ಈಸ್ 100%. 2013 ಮತ್ತೆ 2014 ಎರಡನ್ನು ತಗೊಂಡ್ವಿ. ಇಲ್ಲಿ ಪರ್ಸೆಂಟೇಜ್ ಆಫ್ ಟೋಟಲ್ ಅನ್ನೋ ಬದಲು
ಪರ್ಸೆಂಟೇಜ್ ಆಫ್ ಸೇಲ್ಸ್ ಅಂದ್ರೆ ಒಳ್ಳೇದು, ಯಾಕಂದ್ರೆ ಇಲ್ಲಿ ಟೋಟಲ್ ಅಂತ ಏನೂ ಇರಲ್ಲ, ಸೇಲ್ಸ್ ನೇ ಟೋಟಲ್ ಅಂತ ತಗೋತೀವಿ ನಾವು. ಸೊ ಅದರಿಂದ ಪರ್ಸೆಂಟೇಜ್ ಆಫ್ ಸೇಲ್ಸ್, ಇಲ್ಲೂ ಅಷ್ಟೇ ಪರ್ಸೆಂಟೇಜ್ ಆಫ್ ಸೇಲ್ಸ್ 2014 ಸೇಲ್ಸ್ ನ 100% ತಗೋತೀವಿ, ಲೆಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಯಾವತ್ತೂ ನಾವು ಸೇಲ್ಸ್ ಇಂದ ಲೆಸ್ ಮಾಡಬೇಕು, ಪ್ರಾಫಿಟ್ ಕಂಡುಹಿಡಿಯಬೇಕು ಅಂದ್ರೆ ಗ್ರಾಸ್ ಪ್ರಾಫಿಟ್. ಸೊ ಕ್ವಶನ್ ಇರೋದು ಬರ್ಕೊಳ್ಳಿ, 6 lakh ಇದೆ, ಇಲ್ಲಿ 4 lakh ಇದೆ. ಸೊ 6 lakh ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಅಂದ್ರೆ 6 lakh ಡಿವೈಡೆಡ್ ಬೈ 10 lakh ಇಂಟು 100 60% ಬರುತ್ತೆ. ಹಾಗೆ ಇದಕ್ಕೂ ಮಾಡಿ, 4 lakh ಡಿವೈಡೆಡ್ ಬೈ 8 lakh ಇಂಟು 100 50%. ಹಾಗೇನೆ ಪ್ರತಿ ಐಟಮ್ಗೂ ಮಾಡ್ಕೊಂಡು ಹೋಗ್ಬೇಕು. ಸೊ ಮೈನಸ್ ಮಾಡಿದ್ರೆ ಗ್ರಾಸ್ ಪ್ರಾಫಿಟ್ ಬರುತ್ತೆ, 4 lakh ಇಲ್ಲಿ 4 lakh. ಸೊ ಇದನ್ನು ಸೇಲ್ಸ್ಗೆ ಕಂಪೇರ್ ಮಾಡಬೇಕು. 4 lakh ಡಿವೈಡೆಡ್ ಬೈ 10 lakh ಇಂಟು 100 40%. 4 lakh ಡಿವೈಡೆಡ್ ಬೈ 8 lakh ಇಂಟು 100 50%. ಹಾಗೇನೆ ನೆಕ್ಸ್ಟ್ ಏನಿದೆ ಕ್ವೆಶ್ಚನ್ ಅಲ್ಲಿ, ಅಡ್ಮಿನ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಇದೆ, ಅದನ್ನ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತಾನು ಬರೀಬಹುದು, ಅಥವಾ ಅಡ್ಮಿನ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಅಂತಾನು ಬರೀಬಹುದು. ಸೊ ಅಮೌಂಟ್ ಬರ್ಕೊಳ್ಳಿ, 2 lakh ಮತ್ತೆ 1,40,000. ಸೊ ಅದನ್ನ ಪರ್ಸೆಂಟೇಜ್ ಅಲ್ಲಿ ಮೆನ್ಷನ್ ಮಾಡಿ, ಪರ್ಸೆಂಟೇಜ್ ಆಫ್ ಸೇಲ್ಸ್ 2 lakh ಡಿವೈಡೆಡ್ ಬೈ 10 lakh ಇಂಟು 100 20%. 1,40,000 ಡಿವೈಡೆಡ್ ಬೈ 8 lakh ಇಂಟು 100 17.5%. ಇದನ್ನ ಚೆಕ್ ಮಾಡೋಣ ಕ್ಯಾಲ್ಕುಲೇಟರ್ ಅಲ್ಲಿ. ಎಷ್ಟಿದೆ ಅದು? 1,40,000 ಡಿವೈಡೆಡ್ ಬೈ ಸೇಲ್ಸ್ 8 lakh ಇಂಟು 100 ಬರುತ್ತೆ 17.5. 17.5 ಬರುತ್ತೆ. ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಿದಾಗ ನಮ್ಗೆ ನೆಟ್ ಆಪರೇಟಿಂಗ್ ಪ್ರಾಫಿಟ್ ಬರುತ್ತೆ, ನೆಟ್ ಆಪರೇಟಿಂಗ್ ಪ್ರಾಫಿಟ್. ಸೊ ಅದನ್ನು ಪರ್ಸೆಂಟೇಜಸ್ ಅಲ್ಲಿ ಮೆನ್ಷನ್ ಮಾಡಿ, ಪರ್ಸೆಂಟೇಜ್ ಆಫ್ ಸೇಲ್ಸ್. ಅದರ್ ಇನ್ಕಮ್ಸ್ ಅಂತ ಕೊಟ್ಟಿದ್ದಾರೆ, ಅದರ್ ಇನ್ಕಮ್ಸ್. ಈಗ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಿದ್ಮೇಲೆ ಇನ್ಕಮ್ಸ್ ನ ಆಡ್ ಮಾಡಬೇಕು. ಸೊ ಅದರ್ ಇನ್ಕಮ್ಸ್ ನ ಆಡ್ ಮಾಡಿ, ಸೊ 40,000 ಮತ್ತೆ 20,000 ಇದೆ, ಅದನ್ನು ಮೆನ್ಷನ್ ಮಾಡಿ ಪರ್ಸೆಂಟೇಜ್ ಅಲ್ಲಿ. 40,000 ಡಿವೈಡೆಡ್ ಬೈ 10 lakh ಇಂಟು 100 ಸೊ 4%. 20,000 ಡಿವೈಡೆಡ್ ಬೈ 8 lakh ಇಂಟು 100 2.5%. ಸೊ ಪ್ರತಿಯೊಂದನ್ನು ನಾವು ಪರ್ಸೆಂಟೇಜಸ್ ಅಲ್ಲಿ ಮೆನ್ಷನ್ ಮಾಡಬೇಕು. ಸೊ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಯಾಕಂದ್ರೆ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಇದು ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಕೊಟ್ಟಿರೋದ್ರಿಂದ ಬಿಫೋರ್ ಟ್ಯಾಕ್ಸ್ ಅಂತ ಬರೀರಿ. ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎಷ್ಟು ಬರುತ್ತೆ ಅಂದ್ರೆ ಇಲ್ಲಿ ಆಡ್ ಮಾಡ್ಬೇಕು ನೀವು ಇದನ್ನು 2 lakh ಪ್ಲಸ್ ಅದರ್ ಇನ್ಕಮ್ಸ್ 40,000 2,40,000 ಆಗುತ್ತೆ. ಇಲ್ಲಿ 2,60,000 ಪ್ಲಸ್ ಅದರ್ ಇನ್ಕಮ್ಸ್ 20,000 2,80,000 ಆಗುತ್ತೆ. ಸೊ ಇದನ್ನು ಕೂಡ ಪರ್ಸೆಂಟೇಜ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ಕೊನೆಗೆ ಇನ್ಕಮ್ ಟ್ಯಾಕ್ಸ್ ನ ಮೈನಸ್ ಮಾಡಬೇಕು. ಕೊನೆಗೆ ಇನ್ಕಮ್ ಟ್ಯಾಕ್ಸ್ 1,20,000. ಸೊ 2013ಗೆ ಅದು 1,20,000 ಆಗುತ್ತೆ. 1,20,000 ಡಿವೈಡೆಡ್ ಬೈ ಸೇಲ್ಸ್ 10 lakh ಇಂಟು 100 12%. ಸೊ ಇಲ್ಲಿ 1,40,000 ಡಿವೈಡೆಡ್ ಬೈ ಸೇಲ್ಸ್ 8 lakh ಇಂಟು 100 17.5%. ಸೊ ಕೊನೆಗೆ ಬರೋದು ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಷ್ಟೇ ಬರುತ್ತೆ. ಯಾಕಂದ್ರೆ 50% ಇದೆ ಇದು ಏನೋ ಇನ್ಕಮ್ ಟ್ಯಾಕ್ಸ್. 50% ಅಂತ ಕೊಟ್ಟಿಲ್ಲ ಇಲ್ಲಿ ಕ್ವಶನ್ ಅಲ್ಲಿ, ಆದ್ರೂ ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 2,40,000 ಇದ್ರೆ
ಇದು 1,20,000 ಇದೆ, ಸೊ 50% ಇದೆ ಅಂತ ಆಯ್ತು. ಇಲ್ಲೂ ಅಷ್ಟೇನೆ 2,80,000 ಇದೆ, ಇಲ್ಲಿ 1,40,000 ಇದೆ, ಸೊ 50% ಇದೆ ಟ್ಯಾಕ್ಸ್. ಅದನ್ನೇ ಬರೀರಿ. ಕೊನೆಗೂ ಕೂಡ ಆ ಪರ್ಸೆಂಟೇಜ್ ಟರ್ಮ್ಸ್ ಅನ್ನ ಮೆನ್ಷನ್ ಮಾಡಬೇಕು. 17.50 ಅದನ್ನ ಮೆನ್ಷನ್ ಮಾಡಬೇಕು. ಇದು ಸೊಲ್ಯೂಷನ್. ಸೊ ಇಷ್ಟನ್ನ ಮಾಡೋಕ್ಕೆ ಒಂದು ಅರೌಂಡ್ 10 ಮಿನಿಟ್ಸ್ ಬೇಕಾಗ್ಬೋದು. ನೀಟಾಗೆಲ್ಲ ಕಾಲಮ್ಸ್ ಹಾಕಿ ಹೆಡ್ಡಿಂಗ್ ಬರೆದು ಆ ಪರ್ಸೆಂಟೇಜಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಮತ್ತೆ ವೆರಿಫೈ ಮಾಡಿ 10 ಮಿನಿಟ್ಸ್ ಬೇಕಾಗ್ಬೋದು. ಸ್ನ್ಯಾಪ್ಶಾಟ್ ತಗೊಳ್ಳಿ. ಸೊ ಬ್ಯಾಲೆನ್ಸ್ ಶೀಟ್ ಆದ್ರೆ ನೀವು ಟೋಟಲ್ ಲಯಬಿಲಿಟೀಸ್ ಅಥವಾ ಟೋಟಲ್ ಅಸೆಟ್ಸ್ ಜೊತೆ ಕಂಪೇರ್ ಮಾಡ್ತೀರಾ. ಇನ್ಕಮ್ ಸ್ಟೇಟ್ಮೆಂಟ್ ಆದ್ರೆ ಕಾಮನ್ ಸೈಜು ಸೇಲ್ಸ್ ಜೊತೆ ಕಂಪೇರ್ ಮಾಡ್ತೀರಾ. ಸೊ ಸೇಲ್ಸ್ ನ 100% ಅಂತ ತಗೋತೀವಿ. ಎಲ್ಲ ಐಟಮ್ನು ಸೇಲ್ಸ್ ಜೊತೆನೆ ಕಂಪೇರ್ ಮಾಡೋದು. ಸೊ ನೆಕ್ಸ್ಟ್ ಇಲ್ಲಿ ಒಂದು ಸ್ಯಾಂಪಲ್ ಮಾಡಿದ್ದೀವಿ ನೋಡಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡಿದ್ದಾರೆ. 6 lakh ಡಿವೈಡೆಡ್ ಬೈ 10 lakh ಇಂಟು 100 60%. ಕೆಲವು ಸರಿ ಇಂಟರ್ಪ್ರಿಟೇಷನ್ ಕೇಳ್ತಾರೆ, ಕಮೆಂಟ್ಸು, ಸಜೆಷನ್ಸು ಅಥವಾ ಇಂಟರ್ಪ್ರಿಟೇಷನ್. ಸೊ ನೀವು ಆ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಅನ್ನ ಅನಲೈಸ್ ಮಾಡಿ, ಇದು ಜಾಸ್ತಿ ಆಗಿದೆ, ಇದು ಕಡಿಮೆ ಆಗಿದೆ, ಅದನ್ನೆಲ್ಲ ಬರಿಬೇಕು. ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ, ಸೊ ಅದರಿಂದ ಪ್ರಾಫಿಟ್ ಕಡಿಮೆ ಆಗಿದೆ, ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕು. ಸೊ ಅಬ್ಸರ್ವ್ ಮಾಡಿ ಕಮೆಂಟ್ ಮಾಡಬೇಕು. ಇಲ್ಲಿ ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಕಂಪ್ಯಾರಿಟಿವ್ ಮತ್ತೆ ಕಾಮನ್ ಸೈಜ್ ಎರಡನ್ನೂ ಕೇಳಿದ್ದಾರೆ. ಸೊ ಇದನ್ನ ಅಸೈನ್ಮೆಂಟ್ ಆಗಿ ಕೊಡ್ತೀನಿ. ಸೊ ಇದು ಬರ್ಕೊಳ್ಳಿ. ಕಂಪ್ಯಾರಿಟಿವ್ ಮತ್ತೆ ಕಾಮನ್ ಸೈಜ್ ಎರಡನ್ನೂ ಕೇಳಿದ್ದಾರೆ. ಸೊ ಫಸ್ಟ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಮಾಡಿ, ಅಂದ್ರೆ ಅಬ್ಸಲ್ಯೂಟ್ ಚೇಂಜ್ ಮತ್ತೆ ಪರ್ಸೆಂಟೇಜ್ ಚೇಂಜ್. ಆಮೇಲೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಮಾಡಿ, ಅಂದ್ರೆ ಪರ್ಸೆಂಟೇಜ್ ಆಫ್ ಟೋಟಲ್. ಇದು ಬ್ಯಾಲೆನ್ಸ್ ಶೀಟ್. ಸೊ ಅದರಿಂದ ಪರ್ಸೆಂಟೇಜ್ ಆಫ್ ಟೋಟಲ್ ಅಸೆಟ್ಸ್ ಆರ್ ಟೋಟಲ್ ಲಯಬಿಲಿಟೀಸ್. ಕಂಪ್ಯಾರಿಟಿವ್ ಕಾಮನ್ ಸೈಜು ಕನ್ಫ್ಯೂಸ್ ಆಗೋಷ್ಟೇನಿಲ್ಲ. ಕಂಪ್ಯಾರಿಟಿವ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎರಡು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ನೀವು ಕಂಪೇರ್ ಮಾಡ್ತಾ ಇದ್ದೀರಾ, ಅಂದ್ರೆ 2 ವರ್ಷದ್ದು ಕಂಪೇರ್ ಮಾಡ್ತಾ ಇದ್ದೀರಾ. ಕಾಮನ್ ಸೈಜ್ ಅಲ್ಲಿ ಕಂಪೇರ್ ಮಾಡ್ತಾ ಇಲ್ಲ, ಟೋಟಲ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ನೀವು ಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಅಷ್ಟೇ. ಸೊ ಅದರಿಂದ ಅದು ಕಾಮನ್ ಸೈಜ್, ಇದು ಕಂಪ್ಯಾರಿಟಿವ್. ಸೊ ಇದನ್ನ ಸಾಲ್ವ್ ಮಾಡಿ ನಿಮ್ಮ ನೋಟ್ಬುಕ್ ಅಲ್ಲಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ಕವರ್ ಮಾಡ್ತೀನಿ ಸೊಲ್ಯೂಷನ್. ಸೊ ಆದಷ್ಟು ಬೇಗ ಈ ಫಸ್ಟ್ ಚಾಪ್ಟರ್ ಮುಗಿಸೋಣ. ಇನ್ನೊಂದು 2-3 ಪ್ರಾಬ್ಲಮ್ ಕಾಮನ್ ಸೈಜ್ ಮೇಲೆ, ಮತ್ತೆ ಟ್ರೆಂಡ್ ಅನಾಲಿಸಿಸ್ ಇದೆ. ಸೊ ಇದು ಸ್ನ್ಯಾಪ್ಶಾಟ್ ತಗೊಳ್ಳಿ.
ಸೊ ಇದನ್ನ ಜಸ್ಟ್ ರಫ್ ಆಗಿ ಸಾಲ್ವ್ ಮಾಡಿರಿ ನಿಮ್ಮ ನೋಟ್ಬುಕ್ ಅಲ್ಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನ ರಿವೈಸ್ ಮಾಡ್ಬೋದು. ಏನಾದ್ರು ಡೌಟ್ಸ್ ಇದ್ರೆ ಚಾಟ್ ಮಾಡಿ. ಸೊ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಇಲ್ಲಾಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕಿ. ಓಕೆ, ಕೆಲವು ಆಪ್ಷನ್ಸ್ ಎಲ್ಲ ಇದೆ, ನನಗೂ ಗೊತ್ತಿಲ್ಲ ಹೇಗೆ ಅಂತ. ಓಕೆ, ಯಾರು ಮೆಸೇಜ್ ಮಾಡ್ತಾ ಇಲ್ಲ. ಓಕೆ, ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸೋಣ. ಸೊ ಈ ರೆಕಾರ್ಡೆಡ್ ವಿಡಿಯೋ ನಿಮಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಅದ್ರ ಲಿಂಕ್ ಕೂಡ ನಾನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟೊತ್ತರೆಗೂ ಲೈವ್ ಕ್ಲಾಸಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಮತ್ತೆ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್, ಇದು ಇನ್ನೂ ಒಂದು 2-3 ಪ್ರಾಬ್ಲಮ್ ಮಾಡೋಣ. ಸೊ ಅದಾದ್ಮೇಲೆ ಟ್ರೆಂಡ್ ಅನಾಲಿಸಿಸ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ಸಿದ್ಧ ಮಾಡೋಣ. ಓಕೆ, ಗುಡ್ ಬೈ ಆಲ್. Keep learning, keep smiling. Thank you.